ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಫೈರ್ ಆಗಿರ್ತಕ್ಕಂಥ BJP ಮುಖಂಡ ಸಂದೀಪ್ ರೆಡ್ಡಿ. ಏನು ವಿಚಾರ ಅಂದರೆ, ಬೆಂಗಳೂರಿನ ಉಚ್ಚೆ ನೀರನ್ನು ತಗೊಬಂದು ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಬಿಟ್ಟು ಇಲ್ಲಿ ಜನರ ಆರೋಗ್ಯ ಸಮಸ್ಯೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳ ಮೇಲೆ ಅವರು ಪ್ರಸ್ತಾಪ ಮಾಡ್ತಾ ಫೈರ್ ಆಗಿದ್ದಾರೆ. ಯಾವ ಥರ ಏನಾಗ್ತಾ ಇದೆ ಆ ನೀರಿಂದ ಅಂದರೆ, ಒಂದು ಕಾಲದ ಬರಗಾಲ ಪ್ರದೇಶವಾಗಿರ್ತಕ್ಕಂಥ ಮತ್ತು ನೀರಿಗೆ ಅಭಾವ ಆಗಿರ್ತಕ್ಕಂಥ ಜಿಲ್ಲೆಗಳಾಗಿರ್ತಕ್ಕಂಥ ಕೋಲಾರ ಮತ್ತು ಬಯಲು ಪ್ರದೇಶಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಇಲ್ಲ ಅಂಥೇಳಿ ಸರ್ಕಾರ HN ವ್ಯಾಲ್ಯೂ ಅಂದರೆ ಈ ಹೆಬ್ಬಾಲ ನಾಗವಾರ ಕೆರೆಗಳಿಗೆ, ಅಂದರೆ ಈ ಬೆಂಗಳೂರಲ್ಲಿ ಸಿಗ್ತದಲ್ಲ ಈ ವೇಸ್ಟ್ ನೀರು, ಕೊಳಚೆ ನೀರೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸವನ್ನು ಕೈಗೊಂಡಿತ್ತು ಸರ್ಕಾರ. ಇದನ್ನು ಏನಾಗಿತ್ತು, ಆವತ್ತುಗಳನ್ನ ವರದಿಗಳಿಗೆ 3 ಹಂತದ ಸಂಸ್ಕರಣೆ ಮಾಡಿದರೆ ನೀರು ತುಂಬ ಕ್ಲಾರಿಟಿಯಾಗಿ ಸಿಗುತ್ತೆ. ಆಮೇಲೆ ಅದರಲ್ಲಿ ಅಂಥ ರಾಸಾಯನಿಕ ವಸ್ತುಗಳು ಕಂಡು ಬರೋದಿಲ್ಲ ಅಂತಕ್ಕಂಥ ವರದಿ ಅವಾಗಿತ್ತು. ಇವ್ರು ಏನು ಮಾಡಿದ್ರು, ಇವರ ಒಂದು ಅಧಿಕಾರ ದರ್ಪ ಮತ್ತು ತೆವಲಿಗೆ, ಇವರ ಒಂದು ಸ್ವಾಹಿತಾಸಕ್ತಿಗೆ 1 ಹಂತ 2 ಹಂತ ಮಾಡಿ ಆ ನೀರನ್ನು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆರೆಗಳಿಗೆ. ಆ ಕೆರೆಗಳಿಗೆ ಬಂದಿರತಕ್ಕಂಥ ನೀರು ತುಂಬ ಗೊಬ್ಬು ವಾಸನೆ ಬರ್ತದೆ, ನಾರ್ತಾ ಇರ್ತದೆ ಆ ವಾಸನೆ. ಈ ಪ್ರಾಣಿ ಪಕ್ಷಿಗಳು ಕುಡಿದ್ರೆ ಅವು ಸತ್ತೋಗ್ತವೆ. ಈಗೇನಾದ್ರು ನೋಡಿ, ಹಸುಗಳು ಕುರಿಗಳು ಏನಾರು ಆ ನೀರು ಕುಡಿದ್ರೆ ಗೆಂಜಳದಲ್ಲಿ ರಕ್ತ ಬರ್ತದೆ, ಅಂಥ ಪರಿಸ್ಥಿತಿ ಆ ನೀರು. ಆ ನೀರನ್ನು ತಗೊಬಂದು ಚಿಕ್ಕಬಳ್ಳಾಪುರದ ಕೋಲಾರದ ಕೆರೆಗಳಿಗೆ ಇವ್ರು ಬಿಟ್ಟಿದ್ದಾರೆ, ನಾಯಕರು ಬಿಡಿಸ್ಕೊಂಡಿದ್ದಾರೆ. ಇವ್ರು ಕೇಳಿದ್ದು, ಅವ್ರು ಬಿಟ್ಟಿದ್ದು. ಇಂಥ ಪರಿಸ್ಥಿತಿಯನ್ನು, ಇದರ ಸಾಧಕ ಬಾಧಕಗಳನ್ನ ಅರ್ದಿರ್ತಕ್ಕಂಥ ಅಂತ ಮನಗಂಡಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರದ ಶಾಸಕರ ಮೇಲೆ ಫೈರ್ ಆಗ್ತಾರೆ. ಅವರು ಏನು ಅಂದರೆ, ವಿಧಾನಸಭೆಯಲ್ಲಿ ನಾವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ, ಚಿಕ್ಕಬಳ್ಳಾಪುರದ ಪರವಾಗಿ ನಿನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಜನ, ನೀವೇ ಅದರ ಬಗ್ಗೆ ಮಾತಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮಾತಾಡ್ತಾ ಬೆಂಗಳೂರಿನ ಕೊಳಚೆ ನೀರನ್ನು 2 ಹಂತದಲ್ಲಿ ಶುದ್ಧೀಕರಣ ಮಾಡಿದರೆ ಸಾಕಾಗೋದಿಲ್ಲ, ಅದನ್ನು 3 ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು. BJP ಸರ್ಕಾರ ಇದ್ದಾಗ ಅದಕ್ಕೆ ಹಣ ಕೂಡ ಬಿಡುಗಡೆ ಮಾಡಿತ್ತು, ಆದರೆ ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದ್ಯಾಕೆ? ಏನು ನಿಮಗೆ ಬಂದಿರತಕ್ಕಂಥದ್ದು ನೀರನ್ನು 3 ಹಂತ ಶುದ್ಧೀಕರಣ ಮಾಡಲಿಕ್ಕೆ? ನಿಮ್ಮ ಸಮಸ್ಯೆ ಏನು ಕಾಂಗ್ರೆಸ್ದು ಅಂತಕ್ಕಂಥ ವಾದವನ್ನು ಸಂದೀಪ್ ರೆಡ್ಡಿ ಅವರು ಪ್ರಸ್ತಾವನೆ ಮಾಡ್ತಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ 2 ಹಂತದಲ್ಲಿ ಈ ನೀರನ್ನು ಶುದ್ಧೀಕರಣ ಮಾಡಿ ಬಿಡ್ತಾ ಇದ್ದಾರೆ. ಆ ಬಿಟ್ಟಿರ್ತಕ್ಕಂಥ ನೀರಲ್ಲಿ ರಾಸಾಯನಿಕ ವಸ್ತುಗಳು ಯಥೇಚ್ಛವಾಗಿದ್ದಾವೆ. ಆ್ಯಸಿಡ್, ಅದೇನೋ ಹೇಳ್ತಾರೆ, ಕೆರೆಗಳಿಗೆ ನೀರು ತುಂಬಿಸ್ಬಿಟ್ರೆ ಫಿಲ್ಟರ್ ಮಾಡ್ಕೊತಾವಂತೆ ಕೆಳಗಡೆಯಿಂದ. ಅವು ಈ ಕೊಳವೆ ಬಾವಿಗಳು, ಓಪನ್ ಬಾವಿಗಳು ಇರ್ತಾವಲ್ಲ, ಅದರಲ್ಲಿ ಹೋಗಲ್ವಾ ನೀರು? ಆ ನೀರು ಹೋದ್ಮೇಲೆ ಈ ಕುಡಿತಕ್ಕಂಥ ನೀರಿಗೆ ಅಟ್ಯಾಚ್ ಆಗಲ್ವಾ? ಯಾರು ಸೈಂಟಿಸ್ಟ್ಗಳು ಅದೇನೋ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲೇ ನೈಜವಾಗಿ ಪ್ರಸ್ತಾಪನೆ ಮಾಡಿದಾಗ 1 kg ಬದನೆಕಾಯಿಗೆ 1953 mg ಸೀಸ ಪತ್ತೆ ಆಗುತ್ತಂತೆ. ಭಾರಿ ಡೇಂಜರು ನಮ್ಮ ಮನುಷ್ಯನ ಆರೋಗ್ಯಕ್ಕೆ. ಈ ಕೆಮಿಕಲ್ ಇದೆಯಲ್ಲ, ರಾಸಾಯನಿಕ ವಸ್ತುಗಳು, ಈ ಫ್ಯಾಕ್ಟ್ರಿಗಳಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಆ ಬೆಂಗಳೂರು ಉಚ್ಚೆನೋ ಇನ್ನೊಂದು ಗೊಬ್ಬೋ ನಾರೋ, ಅವ್ನು ಶಾಂಪೂ ಬಳಸ್ತಾನೆ, ಇನ್ನೊಂದು ಬಳಸ್ತಾನೆ, ಅದು ಏನೇನು ಬಳಸ್ತಾರೋ ಅವರು. ಇಡೀ ಪ್ರಪಂಚದಲ್ಲಿ ಬಳಸದೇ ಇರತಕ್ಕಂಥ ಎಲ್ಲ ಕ್ರಿಮಿಕೀಟನಾಶಕಗಳ ಔಷಧಿನೆಲ್ಲ ಕೂಡ ಬೆಂಗಳೂರಲ್ಲಿ ಬಳಸ್ತಾರೆ. ಅದು ಈ ನೀರಲ್ಲಿ ಹರಿತದೆ. ಆ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ, ಕೋಲಾರ ಕೊಟ್ಟಿದ್ದಾರೆ ನಮ್ಮ ದರಿದ್ರ. ಅದು ಎಷ್ಟು ಶಾಪಗಳು ಗೊತ್ತೇ ಇವೆಲ್ಲ, ಅಂತಿಂಥವ್ರಿಗೆ ಬರಬಾರ್ದು ಕರ್ಮಗಳು. ಆ ನೀರನ್ನು ಈ ಜಿಲ್ಲೆಗಳು ಕೊಟ್ಟಿದ್ದಾರೆ. ಮತ್ತು ತೊಂಡೆಕಾಯಿ ಅಂತ ಇವೆಲ್ಲ ತರಕಾರಿಗಳಿದಾವಲ್ಲ, ಅದರಲ್ಲೂ ಕೂಡ 18% ಯಥೇಚ್ಛವಾಗಿ ಸೀಸ ಕಂಡು ಬರ್ತದಂತೆ. ಆಮೇಲೆ ಈ ತರಕಾರಿಗಳಿಗೆ ಯಾವಾಗ ಈ ರಾಸಾಯನಿಕ ವಸ್ತುಗಳು ಬೆರೀತಾವೋ ಮನುಷ್ಯನ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವಗಳು ಬೀರ್ತವೆ. ಈ ಅನಾರೋಗ್ಯ ಅಂತಂದರೆ ಕಿಡ್ನಿ ಸಮಸ್ಯೆ, ಬ್ರೈನ್ ಸ್ಟ್ರೋಕ್ಗಳು, ಮನುಷ್ಯನ ಅಂಗಾಂಗಗಳ ಮೂಳೆಗಳ ಮೇಲೆ ಆಗಿರ್ಬೋದು, ಎಂಟೈರ್ ಮಾಂಸಖಂಡಗಳ ಮೇಲೆ ಅದರ ಪ್ರಭಾವ ಬೀರ್ತದೆ. ಇವರು ಉದ್ಧಾರ ಮಾಡೋದಂತ ಇಲ್ಲವೇ ಇಲ್ಲ. ಅದು ಯಾವ ಬಾಯಲ್ಲಿ ಅವ್ರಿಗೆ ಏನು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಏನು MLA ಆದರೆ ಏನು, ನಿಮ್ಗೆ 2 ಕೊಂಬಿದಾವ? ಸರ್ಕಾರಗಳಿಗೆ ಏನಾದರೂ ದೊಡ್ಡ ನಾವು ಆ ಮಾತುಗಳು ಬಳಸೋಕ್ಕಾಗಲ್ಲ ಒಂದೊಂದು ಸತಿ. ಆರೋಗ್ಯದ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಡಯಾಲಿಸಿಸ್ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅದರ ಪರಿಸ್ಥಿತಿ ಗೊತ್ತಿದೆಯಾ ಜನಕ್ಕೆ? ಅದು ಗೊತ್ತಿಲ್ಲ. ಅದನ್ನು ಕೂಡ ಚಿಕ್ಕಬಳ್ಳಾಪುರವನ್ನು ಈ ರೋಗಗಳ ರಾಜಧಾನಿ
ಕರ್ನಾಟಕಕ್ಕೆ ಬೆಂಗಳೂರು ರಾಜಧಾನಿ ಆದರೆ ಚಿಕ್ಕಬಳ್ಳಾಪುರನ ರೋಗಗಳ ರಾಜಧಾನಿಯಾಗಿ ಮಾಡಕ್ಕೆ ಹೊರಟಿದ್ದಾರೆ. ಉಚ್ಚೆ ನೀರನ್ನು ಕೊಟ್ಟು ಆ ಉಚ್ಚೆ ನೀರಲ್ಲಿ ಇರಬಾರದ ಕ್ರಿಮಿಕೀಟನಾಶಕಗಳೆಲ್ಲ ಸೇರಿಕೊಂಡು ಮನುಷ್ಯನ ಅಂಗಾಂಗಗಳನ್ನೇ ವೈಫಲ್ಯ, ಬಹು ಅಂಗಾಂಗಗಳ ವೈಫಲ್ಯ ಅಂತೀವಲ್ಲ, ಕಿಡ್ನಿ ಅಂತೆ, ಹಾರ್ಟ್ ಅಂತೆ, ಬ್ರೈನ್ ಅಂತೆ, ಇನ್ನೊಂದಂತೆ, ಮಾಂಸಖಂಡಗಳು, ಮೂಳೆಗಳು ಎಲ್ಲ ಬರ್ನಾಗ್ತಕ್ಕಂಥ ಕೆಲಸಗಳು ಏನು ಜಾಸ್ತಿ ದಿನ ತಗೊಳ್ಳಲ್ಲ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ. ಅತಿ ಶೀಘ್ರದಲ್ಲೇ ಒಂದು 2-3 ವರ್ಷದಲ್ಲಿ ರೈಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನು ಪೀಕ್ ಹೋಗ್ಬೇಕಷ್ಟೇ. ಈಗ ಅದೊಂದು ಪೆಂಡಿಂಗ್ ಇದೆ. ಪ್ರಾಣಿ ಪಕ್ಷಿಗಳೇನಾದ್ರು ಈಗಲೂ ಕೂಡ ಆ ಕೆರೆಗಳಿಗೆ ಬಿಟ್ಟಿರ್ತಕ್ಕಂಥ ನೀರನ್ನು ನಾವೇನೋ ಕುಡಿದ್ರೆ ಗಂಜಲದಲ್ಲಿ ರಕ್ತದ ಥರ ಬರುತ್ತೆ. ಡಯಾಲಿಸಿಸ್ ಅಂತೀವಲ್ಲ, ಆ ಫಿಲ್ಟರ್ ಮಾಡ್ಬೇಕಾದ್ರೆ ಕಿಡ್ನಿಗಳು ಫೇಲ್ಯೂರ್ ಆದರೆ ಇಡೀ ಮನುಷ್ಯನ ದೇಹನ್ನೇ ಅಲಗಾಡಿಸ್ಬಿಡ್ತದೆ. ಅದು ಆ ನೋವು ಗೊತ್ತಾಗಬೇಕು, ಆಸ್ಪತ್ರೆಗಳಲ್ಲಿ ಗೊತ್ತಾಗತ್ತೆ. ಕೆಲವೇ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎಂಥ ಗ್ರಹಚಾರಗಳು ಬಂದಿದ್ದಾವೆ ಈ ಕಾಂಗ್ರೆಸ್ ಸರ್ಕಾರದ ಈ ನಾಯಕರುಗಳಿಂದ ಅಂದರೆ, ಯಾವೊಬ್ಬ ನಾಯಕ ಕೂಡ ಎಜುಕೇಟೆಡ್ ಇಲ್ಲ ಅಲ್ಲಿ. ಅಧಿಕಾರಕ್ಕೋಸ್ಕರ ಅವ್ರೇನು ಸಾಯ್ತಾರೆ, ಅವ್ರು ಬೆಂಗಳೂರು ನೀರು ಕುಡಿತಾರೆ, ಅಂದರೆ ಕಂಪ್ನಿಗಳಿವೆ ಕುಡಿತಾರೆ. ಅವ್ರು ಬೇಕಿರೆ ಜನ ಅಲ್ವಾ ಇಲ್ಲಿ ಕುಡಿಯೋರು, ಅವರೇನು ಈ ನೀರು ಕುಡಿಯಲ್ಲ, ಅವ್ರ ಮಕ್ಕಳು ಕುಡಿಯಲ್ಲ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಬಹು ಅಂಗಾಂಗಗಳ ವೈಫಲ್ಯ, ತುಂಬ ರೇರ್ ಆಗಿರ್ತಕ್ಕಂಥ ಕಾಯಿಲೆಗಳು, ಹೊಸ ಹೊಸ ಕಾಯಿಲೆಗಳು ಬರ್ತವೆ. ಆವಾಗ ಈಗ ನಾನು ಅದನ್ನು ಹೇಳಿದೆ, ಶಿಕ್ಷಣ ಬೇಡ, ಉದ್ಯೋಗ ಬೇಡ, ಏನೂ ಬೇಡ, ಅಟ್ಲೀಸ್ಟ್ ಒಳ್ಳೆ ಆರೋಗ್ಯ ಆದರೂ ಕೊಡಲಿಲ್ಲ ಅಂದರೆ, ಇರೋ ಆರೋಗ್ಯ ಕಿತ್ಕೊಂಡ್ರೆ ನಾಯಕರು ನೀವು ಯಾರು ತುಂಬ್ಸಕ್ಕೆ ಹೇಳಿದ್ರು ನಿಮ್ಮನ್ನು ಆ ನೀರನ್ನ ಹೋಗ್ಲಿ? ಈಗ ವರದಿ ಬರ್ತದೆ, ವರದಿ ಅದು ಏನಿದೆ ಅದ್ರ ಮುಖಾಂತರ ಬಿಡಬೇಕಲ್ವಾ? 3 ಅಂತ ಮಾಡಿ ಅಂತಾರೆ, 2ನೇ ಹಂತಕ್ಕೆ ಯಾರು ಬಿಡಕ್ಕೆ ಕೇಳಿದ್ರು ನಿಮಗೆ? ಇಲ್ಲ ನಿಲ್ಲಿಸ್ಬಿಡ್ರಿ ಅದನ್ನು, ಗೊಬ್ಬು ವಾಸನೆ ಸರ್. ಆ ಕೆರೆಗಳ ಹತ್ರ ಹೋಗೋಕ್ಕಾಗಲ್ಲ, ಆ ಪಾಚಿ ಹಂಗೆ ಕಟ್ಕೊಂಡಿರ್ತದೆ. ಆ ದನಕರು ನೀರು ಕುಡಿದ್ರು ಇದ್ದಿದ್ದು ಅವು 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 ಹಂಗೆ ಸತ್ತು ಹೋಗ್ತವೆ. ತುಂಬ ಈಗೆಲ್ಲ ಅಂಥ ಪರಿಸ್ಥಿತಿಗಳು ಕಾಡ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಮತ್ತು 2021ರಲ್ಲಿ ದಿನಕ್ಕೆ ಒಂದು 8 ತಿಂಗಳಿಗೆ ಒಂದು 240 ಜನಕ್ಕೇನೋ ಡಯಾಲಿಸಿಸ್ ಮಾಡ್ತಾಯಿದ್ರಂತ. ಅಂದರೆ ಬ್ಲಡ್ ಒಂದ್ಸತಿ ತೆಗೆದುಬಿಟ್ಟು ಸರ್ಕ್ಯುಲೇಟ್ ಮಾಡ್ಬೇಕು ಅದನ್ನು ಪುನಃ ಶರೀರಕ್ಕೆ, ಎಂಟೈರ್ ಬ್ಲಡ್ ತೆಗೆದು ರಿಟರ್ನ್ ಸೇರಿಸ್ಬೇಕು ಅದಕ್ಕೆ. ಆ ಗ್ಯಾಚಾರಗಳು ಬಂದರೆ ಒಂದು 10 ದಿವಸ ಊಟ ಇಲ್ಲದೆ ಸಾಯೋದ ಮೇಲೆ ಇವೆಲ್ಲ ರೋಗಗಳು ಬರೋಕ್ಕಿಂತ ಜನರಿಗೆ ಆ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ತಿಂಗಳಿಗೆ ಈಗ 600 ಜನಕ್ಕಾಗಿದೆಯಂತೆ. ಅದು ಬರಾಬರಿ ಚಿಕ್ಕಬಳ್ಳಾಪುರದಲ್ಲಿ ಒಂದು 2-3 ಹಾಸ್ಪಿಟಲ್ ಇದ್ದಾವೆ, ಸರ್ಕಾರಿ ಆಸ್ಪತ್ರೆಯಲ್ಲಿ 700 ಜನಕ್ಕೆ ಮಾಡ್ತಾರಂತೆ ತಿಂಗಳಿಗೆ ಡಯಾಲಿಸಿಸ್. ಅದು ಬಂದವ್ರಿಗೆ ಗೊತ್ತಾಗುತ್ತೆ ಆ ನೋವು ಅಂತ. ಈಗ ನಾವು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಅದೇನಾದ್ರು ಯಾವನ್ಗಾನ ಕಾಣಿಸ್ಕೊಂಡ್ರೆ ಅವ್ನು ಸಾಯೋದ ಮೇಲೆ ನನಗೆ ಗೊತ್ತಿದ್ದಂಗೆ. ಈ ಡಯಾಲಿಸಿಸ್ ಅಂತಕ್ಕಂಥದ್ದು ಅಷ್ಟೊಂದು ಈಸಿ ಅಲ್ಲ, ಭಾರಿ ನೋವು ಕೊಡ್ತದೆ ಅದು. ಮತ್ತು ಈ ಕಾಂಗ್ರೆಸ್ರ ಅಸಮರ್ಥ ಭಾವನೆ ಕಾಡ್ತದೆ ಈ ಸಂದರ್ಭದಲ್ಲಿ. ಏನಾಗಿದೆ ಆ ನಾಯಕರಿಗೆ? ಒಬ್ಬನೂ ಪ್ರಬುದ್ಧತೆ ಇಲ್ವಲ್ಲ, ಒಬ್ಬ ನಾಯಕನಿಗೆ ಕೂಡ ಜ್ಞಾನ ಇಲ್ವಲ್ಲ. ನನ್ನ ರಾಜ್ಯಕ್ಕೆ ಏನಾಗಬೇಕಾಗಿದೆ, ನನ್ನ ದೇಶಕ್ಕೆ ಏನಾಗಬೇಕಾಗಿದೆ, ನಮ್ಮ ಜಿಲ್ಲೆಗೆ ಏನು ಬೇಕು, ನಮ್ಮ ಊರಿಗೆ ಏನು ಬೇಕು, ಈ ಇಂಟೆನ್ಷನ್ನೇ ಇಲ್ವಲ್ಲ. ಮತ್ತು ಯಾಕೆ ಈ ಮಾತನ್ನು ಹೇಳಿದಂದರೆ, ಇದೇ ನೀರನ್ನು ನೆನಮಂಗಲ ದೊಡ್ಡಬಳ್ಳಾಪುರಕ್ಕೆ ಕೆರೆಗಳಿಗೆ ಬಿಡಬೇಕಂದ್ರೆ ಅವ್ರು ಬೇಡ ಅಂತಂದರು. ಕಾಂಗ್ರೆಸ್ MLAಗಳೇ ಬೇಡ ಅಂದರು. ಆ ನೀರು ಬೇಡ, ನಮ್ಮ ಜನರ ಜೀವನದ ಜೊತೆ ಆಟ ಆಡಬೇಡಿ. ಬಾಗೇಪಲ್ಲಿ ಹೋಗಲಿ, ಈ ಗೌರಿಬಿದನೂರು ಹಾಲಾಗಿ ಹೋಗಲಿ, ಚಿಕ್ಕಬಳ್ಳಾಪುರ ಹೋಗಲಿ, ಇವ್ರಿಗೇನು ಆಗಲ್ಲ ಸರ್. ಈ ಜಿಲ್ಲೆಗಳು ಹೋದಂಗೆ ಈ ತಾಲೂಕುಗಳು. ಇಲ್ಲಿ ಒಂದು 2-3 ವರ್ಷ ಜನರಿಗಂತೂ ತುಂಬ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಕಾಪಾಡೋಕ್ಕೆ ಯಾವನೂ ಇರಲ್ಲ. ಈಗ ಹೆಲ್ಪ್ ಮಾಡೋಕ್ಕೇನೆ, ಓದೋಕ್ಕೇನೆ, ಉದ್ಯೋಗಗಳಿಗೆ ಏನೂ ಸಿಗ್ತಾ ಇಲ್ಲ. ಇವಕ್ಕೇನೆ ಯಾವನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇನ್ನು ಅವಕ್ಕೇನಾಗ್ತದೆ? 1000-2000 ಓಟ್ಗಳು ಮಾರ್ಕೊಂಡ್ರೆ ಇದೇ ದರಿದ್ರ ಬರೋದು. ಜನ ನೀವು ಬದಲಾಗಲ್ಲ, ನಿಮ್ಮ ಮಕ್ಕಳು ಬದಲಾಗಲ್ಲ, ಎಲ್ಲರೂ ತಲೆ ಮೇಲೆ ದೊಡ್ಡ ಬಂಡೆ ಹಾಕ್ಕೊಂಡು ಹೋಗ್ತಾರೆ. 2-3 ವರ್ಷದಲ್ಲಿ ಬರೆದಿಟ್ಕೊಳ್ಳಿ. ವಿರೋಧ ಮಾಡಲಿಲ್ಲ ಅಂದರೆ ಜನರಿಗೆ ರಕ್ತ ಸತ್ತಿದೆಯೋ ಇಲ್ಲ ಅವ್ರು ಬದುಕಿದ್ದು ಸತ್ತಿದಾರೋ ಗೊತ್ತಾಗ್ತಾ ಇಲ್ಲ. ತಿಳ್ಕೊಬೇಕಿಂತ ವಿಚಾರಗಳನ್ನ ಪ್ರಬಲವಾಗಿ ಖಂಡಿಸ್ಬೇಕು ಈಗನ್ನ. ಆದರೆ ಖಾಸಗಿ ಆಸ್ಪತ್ರೆಗಳು ಏನಾರು ನಾವು ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಒಂದು 25,000 ರೂಪಾಯಿ ಖರ್ಚಾಗುತ್ತದೆ ತಿಂಗಳಿಗೆ ಬಡ ಜನರಿಗೆ. ಏನು ನಾವೇನು ಗೌರ್ಮೆಂಟ್ ಸ್ಯಾಲ್ರಿಯಲ್ಲಿ ಇದ್ದೀವ? ಸರ್ಕಾರ ನೋಡ್ತದ? ಇಲ್ಲ ಬೇರೆ ಬೇರೆ ಏನಾದರೂ ಬೇರೆ ಬೇರೆ ವಾಮ ಮಾರ್ಗಗಳಿಂದ ದುಡ್ಡು ಬರ್ತದ? ಏನಿಲ್ವಲ್ಲ. ಇವೆಲ್ಲ ಬೀಳ್ತಕ್ಕಂಥದ್ದು ತಿನ್ನಕ್ಕೆ ಗತಿ ಪಲ್ದೆ ಇರ್ತಕ್ಕಂಥ ಮಿಡ್ಲ್ ಕ್ಲಾಸ್ ಜನರ ಮೇಲೆ ಬರ್ತದೆ ಈ ರೋಗಗಳು. ದೊಡ್ಡವ್ರು ಬಂದರೆ ಅವ್ರೇನೋ ಮಾಡ್ಕೊಂತಾರೆ, ಕಾಸಿದ್ದವ್ರು. ಕಾಸು ಇಲ್ಲದೇ ಇರೋರು ಬರ್ತವೆ ಈ ಕಾಯಿಲೆಗಳು. ಮತ್ತು ಇವ್ರು ಮಾತ್ರ ಕಂಪ್ನಿಗಳು ನೀರೇ ಕುಡಿತಾರೆ, ಬ್ರ್ಯಾಂಡೆಡ್ ನೀರ್ಸು. ಅವರೇನು ಇವೆಲ್ಲ ಕುಡಿಯೋದಿಲ್ಲ, ಏನಿಲ್ಲ. ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಅಷ್ಟೇ, ಅವರು ಅಷ್ಟೇ. ಅವ್ರ ಕಿವಿಗೆ ಅಥವಾ ಇದೇನಪ್ಪ ಹತ್ತಿಗೆ ತಿಕ್ಕಂತೀವಲ್ಲ, ಯಾರೇನಾರು ಅನ್ಕೊಳ್ಳಿ ಸಾಯ್ಲಿ ನಮ್ಗೇನು ಅಂತಕ್ಕಂಥದ್ದು, ಅದು ಇವ್ರು ಹೇಳ್ತಾ ಇದ್ರು ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಮೇಲೆ ಸ್ವಲ್ಪ ಕರುಣೆ ಇರಬೇಕು. ಮೊದಲಿಂದನೂ ಈ ಬರಪೀಡಿತ ಪ್ರದೇಶಗಳು ಆಗೋಗಿದೆ. ನೀವು ನೀರು ಬಿಡದೇ ಇದ್ರೂ ಬದುಕ್ತಾರೆ. ಈಗ ಈ ಕರೋನಾ ಬಂದ ಮೇಲೆ ಕೆರೆಗಳು ತುಂಬುತ್ತಾ ಇದ್ದಾವೆ. ವರ್ಷಕ್ಕೆ 2 ವರ್ಷಕ್ಕೆ ಮಳೆಗಾಲ ಬಂದು ಅಷ್ಟು ಕೆರೆಗಳಿಗೆ ನೀರು ಬರ್ತದೆ, ಒಳ್ಳೆ ನೀರು. ಈಗೇನಾದ್ರು ಈ ವರ್ಷ ನೆಕ್ಸ್ಟ್ ವರ್ಷ ಮಳೆ ಬರ್ದೇನೆ
ಕೆರೆಗಳು ತುಂಬಲಿಲ್ಲ ಅಂದರೆ ಎಷ್ಟು ಕಾಯಿಲೆಗಳು ಅವಾಂತರ ಆಗುತ್ತೆ ನೋಡ್ತಾ ಇರಿ 2 ಜಿಲ್ಲೆಗಳಿಂದ. ಅದನ್ನು ಕೂಡ ನೋಡ್ಕೊಬೇಕು. ಕಾಂಗ್ರೆಸ್ ಎಲ್ಲ ಶಾಸಕರು ಕೂಡ ಒಂದು ಮನವಿ ಅವರಿಗೆ ನಾವೇ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಎಲ್ಲ ಲೀಡರ್ಸ್ ಕೂಡ ಸರ್ಕಾರದ ಮೇಲೆ ಏನಾದರೂ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲಸಗಳು ನೀವು ಮಾಡಬೇಕು. ಬಾಯಿ ಮಾತಲ್ಲಿ ಹೇಳಿದ್ರೆ ಏನಾಗುತ್ತೆ ಸರ್, ನಮ್ಗೆ ನೀರೇ ಬೇಡ. ಅದು ಆಧುನಿಕ ಭಗೀರಥರಲ್ಲ ನೀವು, ಆಧುನಿಕ ಉಚ್ಚೆ ನೀರು ತಂದಿರ್ತಕ್ಕಂಥ ಭಗೀರಥರು ನೀವು. ಆಧುನಿಕ ಉಚ್ಚೆ ನೀರನ್ನು ಕೊಟ್ಟಿರ್ತಕ್ಕಂಥ ಕೆರೆಗಳಿಗೆ ಭಗೀರಥರು ನೀವು. ಇದನ್ನು ಬರೆದಿಟ್ಕೊಂಬೇಡಿ. ಈ ವಾಕ್ಯ ಮತ್ತು ಕೆಲವರು ಹೇಳ್ತಾರೆ ನಾವು ಆಧುನಿಕ ಭಗೀರಥರು, ನಾವು ನೀರು ತಂದಿದ್ವಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಅಂತ. ಇದು ತುಂಬ ತಪ್ಪಿದು. ನೀವು ಉಚ್ಚೆ ನೀರಿನ ಭಗೀರಥರು ಅಂತ ಹೇಳ್ಬಿಟ್ಟು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು. ಮತ್ತು ಈ 10ರಲ್ಲಿ ಒಂದು 10 ಜನಕ್ಕೆ 7 ಜನ ಕಿಡ್ನಿ ಫೇಲ್ಯೂರ್ ಆಗ್ತಕ್ಕಂಥ ಅವಕಾಶಗಳಿದ್ದಾವೆ ಈ ನೀರು ಕುಡಿದು ಹೇಳ್ತಾ ಇದ್ದಾರೆ. ಅದರಲ್ಲಿ ಆ್ಯಸಿಡ್ ಇರ್ತಕ್ಕಂಥ ಅಂಶಗಳಿದಾವೆ. ಅವು ಎಲ್ಲ ಶರೀರದ ಮೇಲೆ ಹಂಗಿಂಗ್ ಪ್ರಭಾವ ಬೀರಲ್ಲ. ಪ್ರತಿಯೊಂದಕ್ಕೂ ಚಿಕ್ಕ ಮಕ್ಕಳು ಕೂಡ ಹೊಟ್ಟೆ ನೋವು ಬರ್ತದೆ, ಮೈ ಕೈ ನೋವು ಬರ್ತದೆ, ಮೂಳೆ ನೋವು ಬರ್ತದೆ, ತಲೆ ನೋವು ಬರ್ತದೆ, ಇರಬಾರ್ದ ಕಾಯಿಲೆಗಳೆಲ್ಲ ಬರ್ತವೆ ಈ ನೀರಿಂದ ನೋಡ್ತಾ ಇರಿ ಚಿಕ್ಕಬಳ್ಳಾಪುರಕ್ಕೆ. ಮತ್ತು ಹಾಗೇನೆ ಎಲ್ಲ ಕೂಡ ಉಚ್ಚೆ ನಮ್ಗೆ ನೀರೇ ಬೇಡ ಅಂತ ಕೆಲವರು MLAಗಳು ಹೇಳ್ತಾರೆ. ಆ ಉಚ್ಚೆ ನೀರನ್ನೇ ನಮಗೆ ಬಿಡಿ ಅಂತಕ್ಕಂಥ MLAಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಪಾಪ ಅವರಿಂದ ಕೂಡ ನಮ್ಗೆ ನೀರು ಬಂತು. ಇಂಥ ನೀರು ಕೊಡ್ಸೋಕ್ಕೆ ಇಷ್ಟೊಂದು ಹೋರಾಟಗಳು ಮಾಡಬೇಕಾಗಿತ್ತ? ಚಿಕ್ಕಬಳ್ಳಾಪುರದಲ್ಲಿ ಮೇಜರ್ ಆಗಿ ಒಂದು 15-20 ವರ್ಷಗಳ ಹಿಂದೆನೇ ಒಂದು GV ಶ್ರೀರಾಮ್ ರೆಡ್ಡಿ ಮಾಜಿ ಶಾಸಕರು, ದಿವಂಗತರು, CPM, ಶಾಶ್ವತ ನೀರಾವರಿ ಅಂತಕ್ಕಂಥ ಹೋರಾಟವನ್ನು ದೊಡ್ಡ ಮೈಲಿಗಲ್ಲಾಗಿ ಮಾಡಿಬಿಟ್ಟು ಬೆಂಗಳೂರು ತನಕನೂ ಪಾದಯಾತ್ರೆಯಲ್ಲಿ ನಡ್ಕೊಂಡು ಹೋಗಿ ದೊಡ್ಡ ಹೋರಾಟವನ್ನು ಮಾಡಿದ್ರು. ಅವ್ರು ಹೇಳಿದ್ದು ಏನು ಈ ಮಂಗಳೂರು ಕಡೆ ಆ ಕಡೆ ಹರಿತದಲ್ಲ ನೀರು, ಆ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೆರೆಗಳಿಗೆ ಹರಿಸಿ ಆ ನೀರು ನಮಗೆ ತುಂಬಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದೊಡ್ಡ ಅಭಿಯಾನ ಆಯಿತು ಅವ್ರದ್ದು. ಯಾಕಂದರೆ ಅವ್ರು ಎಜುಕೇಟೆಡ್, ಅವ್ರಿಗೆ ಗೊತ್ತಿತ್ತು ಈ ಜಿಲ್ಲೆಗಳ ಬಗ್ಗೆ ಏನು ನಮ್ಮ ಜನ ಪ್ರೀತಿ ವಿಶ್ವಾಸ ಇತ್ತು ಅವ್ರಿಗೆ. ಈಗಿರ್ತಕ್ಕಂಥ ನಾಯಕರದ್ದು ಬರೀ ನಾಟಕ. ಬೋಸರಾಜ್ ಅವರು ಮಾನ್ಯ ಮಂತ್ರಿಗಳು ಸಣ್ಣ ನೀರಾವರಿ ಅವರು ಹೇಳ್ತಾ ಇದ್ರು, ಈ ನೀರು ಕುಡಿಯಲು ಯೋಗ್ಯವಲ್ಲ, ವ್ಯವಸಾಯಕ್ಕೆ ಯೋಗ್ಯವಲ್ಲ, ಮತ್ತೆ ಆ ನೀರನ್ನು ಎಲ್ಲಿಟ್ಕೊಂತೀರಾ? ಬಾಟ್ಲಲ್ಲಿ ಇಟ್ಟಿದ್ದೀರಾ? ಕೆರೆಗೆ ಬಿಟ್ಟಿದ್ದೀರಾ? ಕೆರೆಗೆ ಬಿಟ್ಟಿರೋ ನೀರು ಎಲ್ಲಿ ಹೋಗ್ತದೆ? ಬೋರ್ವೆಲ್ಗೆ ಹೋಗಲ್ವಾ? ಅದು ಹಿಂಗಲ್ವಾ ನೀರೋದು? ಆ ನೀರಲ್ಲಿರ್ತಕ್ಕಂಥ ಅಂಶಗಳನ್ನ ಬೋರ್ವೆಲ್ನಿಂದ ಜನ ತಗೊಂಡು ಕುಡಿಯಲ್ವಾ? ಏನಾಗುತ್ತೆ ಅವರ ಆರೋಗ್ಯದ ವಿಚಾರ? ಇದೊಂದು ವಿಚಾರ. ಆಮೇಲೆ MC ಸುಧಾಕರ್ ಅವರು ಮಾನ್ಯ ಮಂತ್ರಿಗಳು, ಉಸ್ತುವಾರಿಗಳು ಚಿಕ್ಕಬಳ್ಳಾಪುರ, ಅವರನ್ನು ಅದೇ ಪ್ರಸ್ತಾಪ ಮಾಡ್ತಾರೆ. ಈ ನೀರು ಕುಡಿಯಲು ಯೋಗ್ಯವಲ್ಲ, ಸೇಮ್ ಡೈಲಾಗ್. ಅಂದ ಮೇಲೆ ಯಾಕೆ ಸರ್ ಒಪ್ಕೊಂಡ್ರ ನೀರಿಗೆ ನೀವು? ರಾಜಕೀಯ ಒತ್ತಡಕ್ಕ ಅಥವಾ ನಿಮ್ಮ ಬಿಲ್ಡಪ್ಗಳಿಗೆ? ಯಾರು ಉದ್ಧಾರ ಮಾಡೋಕ್ಕೆ ಅಂತ ಕೊಡ್ತಾ ಇದ್ದೀರ ಆ ನೀರನ್ನು? ದಯವಿಟ್ಟು ನಿಮಗೇನಾದರೂ ಈ ಜನರ ಮೇಲೆ, ಮಧ್ಯಮ ಮಿಡ್ಲ್ ಕ್ಲಾಸ್ ಈ ಸಮಾಜದ ಮೇಲೆ ನಿಮಗೇನಾದ್ರು ಹಿತಾಸಕ್ತಿ ಅಂತಿದ್ರೆ ನೀವು ಶಿಕ್ಷಣ ಮತ್ತು ಉದ್ಯೋಗ ಹಾಳಾಗೋಗ್ಲಿ, ಇರೋಷ್ಟು ದಿನ ಏನೋ ಬದುಕೊಂಡು ತಿಂತಾರೆ, ಇಲ್ಲ ಸಾಯ್ತಾರೆ. ಈ ಆರೋಗ್ಯ, ಒಳ್ಳೆ ಆರೋಗ್ಯ ಕೊಡಿ. ಅನಾರೋಗ್ಯ ಅಂತ ಕೊಳ್ಳೇಬೇಡಿ. ಅದರ ನೋವು, ಮನೆಗೆ ಒಬ್ಬ ಅನಾರೋಗ್ಯ ವ್ಯಕ್ತಿ ಇದ್ದಾನಂದ್ರೆ ಅದರಷ್ಟು ನರಕ ಇನ್ನೊಂದು ಇಲ್ಲವೇ ಇಲ್ಲ. ಆ ನೋವು ಇವ್ರು ಪಡಕ್ಕೂ ಆಗಲ್ಲ ಜನ. ₹1 ಗತಿ ಇಲ್ಲ ಸರ್. ಚಿಕ್ಕಬಳ್ಳಾಪುರ ಈ ಕಡೆ ಅದು ಆ ಕಡೆ ಕೋಟಿಗಟ್ಟಲೆ ಎಕರೆಗಳಿದ್ದಾವೇನೋ ಸರೋಗ್ತದೆ ಅವ್ರಿಗೆ, ಅದು ಹೆಲ್ತ್ಗೆ ಸರೋಗ್ತದೆ ಅವ್ರಿಗೆ. ಬಾಗೇಪಲ್ಲಿ, ಗುಡಿಬಂಡೆ ಅಥವಾ ಈ ಚಿಂತಾಮಣಿ ಈ ನಿಯರಲ್ಲಿ ಏನಾದ್ರು ಈ ಕಾಯಿಲೆಗಳು ಬಂದುಬಿಟ್ರೆ, ಚಿಕ್ಕಬಳ್ಳಾಪುರದಾನೆ ಹೇಳ್ತೀನಿ ನಾನು, ಅವ್ರ ಜಮೀನುಗಳು ಮಾರಿದ್ರಲ್ಲ ಅವ್ರ ಹೆಲ್ತ್ಗೆ ಸರೋಗ್ತದೆ ಅಷ್ಟೇ. ಬದುಕೋದು ಯಾವಾಗ ಅವರು? ನೀವೇನು ಮಾಡದಿದ್ರು ಪರವಾಗಿಲ್ಲ ಸರ್, ಚೆನ್ನಾಗಿ ಸರ್ಕಾರದಲ್ಲಿ ಅನುಭವಿಸಿ ಅಧಿಕಾರನ್ನ, ನಿಮ್ಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಜನರಿಗೆ ನೀವೇನು ಮಾಡದಿದ್ರು ಪರವಾಗಿಲ್ಲ, ಒಳ್ಳೆ ಆರೋಗ್ಯ ಕೊಡಿ. ನೀರು ಕೊಡಬೇಡಿ, ನಿಲ್ಲಿಸ್ಬಿಡಿ. ಈಗ ನಿಮ್ಮನ್ನು ಯಾವನಾದ್ರೂ ಕೇಳಿದ್ರೆ ಆವಾಗ ಹೇಳಿ ನೀರು ಬೇಕು ಅಂತ. ಇಲ್ಲ ಅಂದರೆ ನೀವು ಇದೇ ಥರ ಅವರ ಆರೋಗ್ಯದ ಮೇಲೆ, ಅವರ ಜೀವನ ಶೈಲಿ ಮೇಲೆ ಕೆಟ್ಟ ಪ್ರಭಾವಗಳು ಬೀರ್ತಕ್ಕಂಥ ಕೆಲಸಗಳು ಮಾಡ್ತಾ ಹೋದ್ರೆ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಗೆಲ್ಸಿದ ಮೇಲೆ ನೀವು ಹೈ ವೋಲ್ಟೇಜಲ್ಲಿ ಇದ್ದಾರೆ, ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಇನ್ನು ನಮ್ಮ ಚಪ್ಪಲಿಯಲ್ಲಿ ನಾವು ಹೊಡ್ಕೊಬೇಕಷ್ಟೇ. ಈಗ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಈ ಅದೇ ಕೆರೆಗಳಿಗೆ ಅದೇ ನೀರುಗಳು ಬಂದು ಗೊಬ್ಬು ನಾರೆದ್ದೋಗಿ ಆರೋಗ್ಯ ಕೆಟ್ಟರೆ ನೆಕ್ಸ್ಟ್ ಚುನಾವಣೆಗಳಿಗೆ ನಿಮ್ಮನ್ನು ಗೆಲ್ಲಿಸೋದು ಒಂದೇ, ನಮ್ಮ ಚಪ್ಪಲಿಯಲ್ಲಿ ನಾವು ತಗೊಂಡು ಹೊಡ್ಕೊಳ್ಳೋದು ಒಂದೇ. ಇಷ್ಟನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.